ಹೇಳಿ ಭಾಗ್ಯ ಅವ್ರೆ, ನೀವೇನ್ ಭಯ ಪಡ್ಬೇಡಿ, ನಿಮ್ ರಕ್ಷಣೆಗೆ ನಾವಿದೀವಿ. ಈ ಮನೇಲಿ ಭಾಗ್ಯನ ಇಷ್ಟಪಡದಿರೋರಾಗ್ಲಿ ಅಥವಾ ಅವಳನ್ನ ಸಾಯಿಸ್ಬೇಕು ಅನ್ನೋ ಉದ್ದೇಶ ಆಗ್ಲಿ ಯಾರಿಗೂ ಇಲ್ಲ ಮೇಡಮ್. ಆ ಮಾತು ಹೇಳ್ಬೇಕಾಗಿರೋದು ನೀವಲ್ಲ, ಭಾಗ್ಯ ಅವ್ರು. ಭಾಗ್ಯ ಅವ್ರೆ, ನೀವ್ ಹೇಳಿ, ಈ ತರ ಆಗೋದಿಕ್ಕೆ ಯಾರಾದ್ರೂ ಕಾರಣಕರ್ತರಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಈ ಮನೇಲಿರೋ ಯಾರ ಮೇಲಾದ್ರೂ ನಿಮ್ಗೆ ಅನುಮಾನ ಇದೆಯಾ? ಅದೇನಿಲ್ಲ ಮೇಡಮ್, ಇಲ್ಲಿ ಅಷ್ಟು ಕೆಟ್ಟವರಾಗ್ಲಿ ಕೆಟ್ಟದಾಗಿ ನಡ್ಕೊಳ್ಳೋರಾಗ್ಲಿ ಯಾರೂ ಇಲ್ಲ. ನನ್ಗೆ ಯಾರ ಮೇಲೂ ಅನುಮಾನ ಇಲ್ಲ. ಓಕೆ ಭಾಗ್ಯ ಅವ್ರೆ, ನಿಮ್ ರೂಮಲ್ಲಿ 20 ಮಸ್ಕಿಟೋ ಕಾಯಿಲ್ಗಳ ಹೊಗೆ ಇರೋದು ಸಾಮಾನ್ಯವಾದ ವಿಷಯ ಅಲ್ಲ. ಆ ಕೆಲ್ಸ ನಿಮಗ್ ನೀವೇ ಮಾಡ್ಕೊಂಡಿರ್ಬೇಕು, ಇಲ್ಲ ಅಂದ್ರೆ ನಿಮ್ ಸುತ್ತಲೂ ಇರೋರಲ್ಲಿ ಯಾರಾದ್ರೂ ಒಬ್ರು ಮಾಡಿರ್ಬೇಕು. ಎರಡಕ್ಕೂ ಪ್ರೂಫ್ ಇಲ್ದೇ ಇರೋ ಕಾರಣಕ್ಕೆ ನಾವ್ ಹಾಗೆ ಹೋಗ್ತಿದೀವಿ. ಆದ್ರೆ ಎಲ್ರೂ ನೆನ್ಪಿಟ್ಕೊಳ್ಳಿ, ಭಾಗ್ಯ ಅವರು ಸೇಫ್ ಆಗಿದಾರ ಇಲ್ವಾ ಅಂತ ನಾವ್ ಅವಾಗವಾಗ ಚೆಕ್ ಮಾಡ್ತಾನೆ ಇರ್ತೀವಿ. ಈ ವಿಷಯನ ಯಾರು ಮರಿಬೇಡಿ. ನಾನು ಕೂಡ ಬರ್ತೀನಿ. ನಾನು ಕೊಟ್ಟಿರೋ ಟ್ಯಾಬ್ಲೆಟ್ ಕರೆಕ್ಟ್ ಆಗಿ ತಗೊಳ್ಳಿ. ಇವಾಗ ನಿನಗ್ ಸಂತೋಷನಾ ಭಾಗ್ಯ? ನಂದನ್ ಫ್ಯಾಮಿಲಿ ಮರ್ಯಾದೆ ತೆಗಿಬೇಕು ಅಂತ, ನಂದನ್ ಕುಟುಂಬನ ಬೀದಿಗೆ ಎಳಿಬೇಕು ಅಂತ ಪಣ ತೊಟ್ಟಿದ್ಯಾ ನೀನು? ಇಷ್ಟು ವರ್ಷದಲ್ಲಿ ಯಾವತ್ತೂ ಈ ಮನೆಗೆ ಬರ್ತಿರೋ ಪೊಲೀಸರು ಇವಾಗ ನಿನ್ನಿಂದ ಪ್ರತಿದಿನ ಬರ್ತಾ ಇದ್ದಾರೆ. ಇಡೀ ಕುಟುಂಬನ ತಪ್ಪಿತಸ್ತ್ರ ತರ ನೋಡ್ತಾ ಇದ್ದಾರೆ. ನಾವ್ ಏನ್ ಮಾಡ್ಬಿಡ್ತೀವೋ ಅಂತ ನಮ್ಮನ್ನ ಹೆದರ್ಸ್ಬಿಟ್ಟು ಹೋಗ್ತಾ ಇದ್ದಾರೆ. ಇದಕ್ಕಿಂತ ಘೋರವಾದ ಅವಮಾನ ನಮ್ ಕುಟುಂಬಕ್ಕೆ ಆಗೋದೇ ಇಲ್ಲ. ಹಾಗೇನಿಲ್ಲ ಅತ್ತೆ, ಪೊಲೀಸರು ಹೀಗ್ ಬರ್ತಾರೆ ಅಂತ ನಂಗ್ ಕೂಡ ಗೊತ್ತಿರ್ಲಿಲ್ಲ. ಸುಳ್ಳು ಹೇಳ್ಬೇಡ ಭಾಗ್ಯ. ನಿನಗ್ ನೀನೇ ಆ ಹೊಗೆ ಹಾಕೊಂಡು ಪೊಲೀಸರಿಗೆ ಇನ್ಫಾರ್ಮ್ ಮಾಡೋ ಟೈಮ್ಗೆ ನಿನ್ಗೇನೋ ಆಗತ್ತೆ ಅಂತ ನಾಟಕ ಮಾಡಿ ಅವರನ್ನ ಇಲ್ಲಿ ಕರೆಸ್ಕೊಂಡೆ. ನಮ್ ವಿರುದ್ಧ ಏನೇನೋ ಹೇಳಿ ಅವರು ನಮ್ಗೆ ವಾರ್ನಿಂಗ್ ಕೊಟ್ಟು ಹೋಗೋ ಹಾಗೆ ಮಾಡಿದ್ಯಾ, ಅಷ್ಟೇ ಅಲ್ವಾ? ನೀವ್ ಹೇಳಿದ್ ನಿಜಾನೇ ಅಕ್ಕ. ಸೊಳ್ಳೆ ಕೊಯ್ಲು 1 ಹಚ್ತಾರೆ, ಇಲ್ಲ ಅಂದ್ರೆ 2 ಹಚ್ತಾರೆ. ಅಷ್ಟೊಂದೆಲ್ಲ ಹಚ್ತಾರ? ನಂಗೆ ಯಾಕೋ ಭಾಗ್ಯನೇ ಬೇಕು ಅಂತಾನೆ ಮಾಡಿದಾಳನ್ಸತ್ತೆ. ಎಕ್ಸಾಕ್ಟ್ಲಿ ಅಷ್ಟೇ ಆಂಟಿ. ಪೊಲೀಸರ ಮುಂದೆ ಪಾಪ ಅನ್ಸ್ಕೊಳ್ಳೋದಕ್ಕೆ ನಮ್ಮ ಮೇಲೆ ಅವ್ರಿಗೆ ಅನುಮಾನ ಬರಲಿ ಅಂತ ತುಂಬಾ ಒಳ್ಳೆ ದಾರಿ ಹೊಡ್ಕೊಂಡಿದ್ದಾಳೆ ಭಾಗ್ಯ. ಏನ್ ಅಂಕಲ್, ಈ ಭಾಗ್ಯಗೋಸ್ಕರನಾ ನೀವೆಲ್ಲ ಆಗ ತಲೆ ಮೇಲೆ ಕೂರ್ಸ್ಕೊಂಡಿದ್ರಿ? ಈ ಭಾಗ್ಯ ಬಗ್ಗೆನೇ ಅಲ್ವಾ ಆಹಾ ಓಹೋ ಅಂತ ಎಷ್ಟೆಲ್ಲ ಹೊಗಳಿದ್ರಿ. ಇವಾಗ ನೋಡಿದ್ರ ಇವಳ ನಿಜ ಸ್ವರೂಪನ? ದಯವಿಟ್ಟು ನನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಮಾವ, ನೀವಾದ್ರೂ ಹೇಳಿ. ಇಲ್ಲಿ ಯಾರು ತಪ್ಪು ಮಾಡಿದಾರೋ, ಯಾರು ಸರಿಯಾಗಿ ನಡ್ಕೊಂಡಿದಾರೋ ನನಗೆ ಗೊತ್ತಿಲ್ಲ ಭಾಗ್ಯ. ಆದ್ರೆ ಒಂದು ಮಾತು ಮಾತ್ರ ನಿಜ, ಕೇವಲ ನಿನ್ನಿಂದ, ನೀನು ಮಾಡಿರೋ ಕೆಲಸದಿಂದ ಇವತ್ತು ಪೊಲೀಸರಿಂದ ಅನ್ನಬಾರ್ದು ಮಾತನ್ನು ಅನ್ಸ್ಕೋತಾ ಇದ್ದೀವಿ. ಅವರು ನಮ್ಮನ್ನ ತಪ್ಪಿತಸ್ಥರು ಅಂತಿದ್ದಾರೆ.
ಅವರು ಅನುಮಾನದಿಂದ ನೋಡ್ತಿರೋಂಥ ದೃಷ್ಟಿ ಈ ಕುಟುಂಬ ಎಲ್ಲರೂ ಭರಿಸ್ಬೇಕಾಗಿದೆ. ನಂದನ್ ಫ್ಯಾಮಿಲಿಲಿ ಯಾವತ್ತೂ ನಡೀದೇ ಇರೋದು ಈಗ ನಡೀತಾ ಇದೆ. ಭಾಗ್ಯಂಗ್ ಈ ರಾತ್ರಿನ ಒಂದು ಕೆಟ್ಟ ರಾತ್ರಿ ಮಾಡಿ ಒಂದು ಕೆಟ್ಟ ಕನ್ಸಾಗಿ ಅವಳ ಜೀವನದಲ್ಲಿ ಉಳಿಯೋ ಹಾಗೆ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಅದು ವಾಪಸ್ ತಿರುಗಿ ಈ ಫ್ಯಾಮಿಲಿಗೆ ಒಂದು ಕೆಟ್ಟ ಕನಸಾಗಿ ಉಳಿಯೋ ಥರ ಪರಿಸ್ಥಿತಿ ಬಂತು. ಈ ಸಲ ಏನ್ ಪ್ಲಾನ್ ಮಾಡಿದ್ರು ಇನ್ನೂ ಸ್ಟ್ರಾಂಗ್ ಆಗಿನೇ ಮಾಡಬೇಕು, ಇನ್ನೂ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕು. ಭಾಗ್ಯ, ನೀನ್ ಹೊಡೆದ್ರೆ ನಾನ್ ಸುಮ್ನಿರ್ತೀನಾ? ಹೊಡಿ ನೋಡೋಣ. ಮತ್ತೆ ಕಿವಿ ಗುಯಿ ಗುಡೋ ಹಾಗೆ ಇನ್ನು 4 ಹೊಡಿತೀನಿ. ನೀನ್ ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಸಿಗ್ತಿದೆ. ತಪ್ಪು ಮಾಡದ್ನಾ? ನಾನೇನೆ ಮಾಡ್ದೆ? ನನ್ ರೂಮ್ನಲ್ಲಿ ಅಷ್ಟು ಮಸ್ಕಿಟೋ ಕಾಯಿಲ್ಸ್ನ ಹಚ್ಚಿದ್ದು ನೀನೇ ಅಲ್ವಾ? ಆ ನೆಸೆಸಿಟಿ ನನಗಿಲ್ಲ, ಅಷ್ಟು ಟೈಮು ನನಗಿಲ್ಲ. ಓ ಹೌದಾ? ಹಾಗಾದ್ರೆ ಇದು ನನ್ ರೂಮ್ಗೆ ಹೇಗ್ ಬಂತು? ಅಷ್ಟೆಲ್ಲ ಯೋಚನೆ ಮಾಡ್ಬೇಡ ಮನೀಷಾ, ಈ ಬ್ಯಾಂಡ್ ನಿಂದೆ. ಇದು ನಿನ್ ರೂಮ್ ಒಳಗೆ ಹೇಗ್ ಬಂತೋ ನನಗ್ ಗೊತ್ತಿಲ್ಲ. ಬಾಯಿ ಮುಚ್ಚು. ಇನ್ನೊಂದು ಸುಳ್ಳು ಹೇಳಿದ್ರು ನೀನ್ ನಾಲ್ಗೇನ್ ಕತ್ತರಿಸಾಕ್ತೀನಿ. ಹೇಳೋ, ಯಾಕೆ ಹೀಗ್ ಮಾಡ್ದೆ? ನಿನ್ನ ಈ ಮನೆಯಿಂದ ಓಡ್ಸೋದಕ್ಕೆ. ಮತ್ತೆ ನೀನು ಈ ಮನೆ ಒಳಗಡೆ ಬರ್ದೇ ಇರೋದಕ್ಕೆ. ಯಾವಾಗ್ಲೂ ಆಗದೆ ಇರೋ ವಿಷಯಕ್ಕೆ ಕನ್ಸ್ ತುಂಬಾ ಚೆನ್ನಾಗಿ ಕಾಣ್ತೀಯ ಮನೀಷಾ. ಈ ಸಲ ನಿನ್ನ ಕ್ಷಮಿಸ್ತಿದ್ದೀನಿ. ಇನ್ ಮುಂದೆ ಯಾವತ್ತೂ ನನ್ನ ತಂಟೆಗೆ ಬರ್ಬೇಡ. ನಿನ್ ತಂಟೆಗ್ ಬರ್ದಿರೋದಲ್ಲ ಭಾಗ್ಯ, ಯಾವತ್ತೋ ಒಂದಿನ ನಿನ್ನ ಈ ಮನೆಯಿಂದ ಎಲ್ರೂ ಹೊರಗ್ ತಳ್ಳೋ ಪರಿಸ್ಥಿತಿ ತರ್ತೀನಿ. ಆ ಥರದ ದಿನ ಏನಾದ್ರೂ ನಿಜವಾಗ್ಲೂ ಇದ್ರೆ ಆ ದಿನಕ್ಕಿಂತ ಒಂದಿನ ಮುಂಚೆ ಆದ್ರೂ ನಿನ್ನ ಎಲ್ರೂ ಛೀ ಅನ್ನೋ ಹಾಗೆ ಅಸಹ್ಯ ಪಡೋ ಹಾಗೆ ನಾನ್ ಮಾಡ್ತೀನಿ. ಕತ್ ಹಿಡ್ದು ನಿನ್ನ ಈ ಮನೆಯಿಂದ ಅವರೇ ತಳ್ಳೋ ಹಾಗೆ ಮಾಡ್ತೀನಿ. ದಾರ ಕಟ್ಟಾಗಿರೋ ಗಾಳಿಪಟ ತುಂಬಾ ಹೊತ್ತು ಗಾಳಿಲ್ ಹಾರಲ್ಲ ಭಾಗ್ಯ. ನೀನು ಕೂಡ ಅಷ್ಟೇ.
ನಂದನ್ ಫ್ಯಾಮಿಲಿ ಸೊಸೆ ಅನ್ನೋ ದಾರ ಆಲ್ರೆಡಿ ಕಟ್ಟಾಯ್ತು. ಇನ್ನು ಆ ಸ್ಥಾನದಲ್ಲಿ ಆರಾಮಾಗಿರ್ತೀನಿ ಅನ್ನೋ ಕನಸು ಕಾಣ್ಬೇಡ. ನಿನ್ಗೆ ದಾರ ಇಲ್ದಿರೋ ಗಾಳಿ ಪಟ್ಟದ ಹಾಗೆ ನಾನ್ ಕಾಣ್ಬೋದು ಮನೀಷಾ, ಆದ್ರೆ ಕಟ್ಟಾಗಿದೆ ಅಂದ್ಕೊಂಡಿರೋ ದಾರನೇ ಆಧಾರ. ಈ ಮನೆ ಸೊಸೆ ಅನ್ನೋ ಸ್ಥಾನದ ರೂಪದಲ್ಲಿ ಇನ್ನು 6 ತಿಂಗಳು ನನ್ಗಿರುತ್ತೆ ಅನ್ನೋದನ್ನ ನೀನ್ ಮರ್ತಿದ್ಯಾ? ಈ 6 ತಿಂಗಳುಗಳಷ್ಟು ಕಾಲ ಸಾಕು. ನೀನಂದ್ರೆ ಈ ಮನೆಯವ್ರ ಅಸಹ್ಯ ಪಡೋ ಹಾಗೆ ಮಾಡ್ಬೋದು. ಅದನ್ನ ನೆನ್ಪಿಟ್ಕೋ. ಯಾವ ಕೆಲಸ ಮಾಡಿದ್ರೂ ಕರೆಕ್ಟ್ ಆಗಿರ್ಬೇಕು, ಯಾರಿಗೂ ಸಿಗ್ದಿರೋ ಹಾಗಿರ್ಬೇಕು. ಆದ್ರೆ ನೀನು ಭಾಗ್ಯಂಗೆ ಗೊತ್ತಾಗೋ ಹಾಗೆ ಇದನ್ನ ಅಲ್ಲೇ ಬಿಟ್ಟು ಬಂದಿದ್ಯಾ. ನಾವ್ ಮಾಡೋದು ಒಳ್ಳೆ ಕೆಲ್ಸ ಆದ್ರೆ ನಮ್ ಸುತ್ತ ಇರೋರ್ಗೆ ಗೊತ್ತಿರೋ ಹಾಗೆ ಮಾಡಬಹುದು. ನಾವ್ ಮಾಡೋದು ಕಳ್ ಕೆಲ್ಸ. ಎಷ್ಟು ಕೇರ್ಫುಲ್ ಆಗಿರ್ಬೇಕು. ಇದು ಕೂಡ ನಾನ್ ನಿನಗೆ ಹೇಳ್ಬೇಕಾ? ಸಾರಿ ಆಂಟಿ, ಬೈ ಮಿಸ್ಟೇಕ್ ಆಗೋಯ್ತು. ನಾನೇನ್ ಬೇಕು ಅಂತ ಮಾಡ್ತೀನಾ? ಸರಿ ಸರಿ, ಈ ಸಲ ತಪ್ಪಾಯ್ತಲ್ಲ, ಇನ್ ಮುಂದೆ ತಪ್ಪಾಗ್ದಿರೋ ಹಾಗೆ ಹುಷಾರಾಗಿರು. ಆ ಭಾಗ್ಯನ ಆದಷ್ಟು ಬೇಗ ಈ ಮನೆಯಿಂದ ಕಳ್ಸೋ ದಾರಿನ ಯೋಚನೆ ಮಾಡು. ಸುಧೀರ್ ಇಲ್ವಲ್ಲ, ಎಲ್ ಹೋದ? ಸುಧೀರ್, ಎಲ್ಲಿದ್ಯೋ? ಕಾಫಿ ತಗೊಂಡ್ ಬಾ. ಏನಜ್ಜಿ, ನಾನ್ ಕೊಡೋ ಕಾಫಿನ ನೀವ್ ತಗೋಬಾರ್ದಾ? ಇಷ್ಟ ದಿನ ನೀನ್ ಹಂಚಿದ ಪ್ರೀತಿನೂ ಹೀಗೆ ತಗೊಂಡ್ವಲ್ಲಮ್ಮ. ಆದ್ರೆ ಏನಾಯ್ತು? ನಮ್ಮನ್ನೆಲ್ಲ ಬಿಟ್ಟು ಹೋಗಕ್ ನಿರ್ಧಾರ ಮಾಡಿ ಆ ಪ್ರೀತಿನ, ಅಭಿಮಾನನ ನೀನೀಗ ಕಿತ್ಕೊಂಡ್ಬಿಟ್ಯಲ್ಲಮ್ಮ. ಮತ್ತೆ ಆ ಥರ ಪರಿಸ್ಥಿತಿ ಬರಬಾರ್ದು ಅಂತ ಈಗ್ಲಿಂದನೇ ಜಾಗೃತವಾಗಿದ್ದೀನಿ. ನಿಂತ್ಕೋ. ಸರಿಯಾಗಿ ಹೇಳೋದನ್ನ ಕೇಳಿಸ್ಕೊ. ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರು. ನಿನ್ನ ಸುತ್ತ ಏನ್ ನಡೆಯುತ್ತೆ ಅಂತ ಸ್ವಲ್ಪ ಕಣ್ತೆರೆದು ನೋಡ್ತಿರೋ. ಮತ್ತೆ ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದೇ ಮನೆಗೆ ಲಾಯರು, ಪೊಲೀಸ್ಗಳು, ಡಾಕ್ಟರ್ಗಳು ಸಾಲಾಗಿ ಬಂದು ನಮ್ಮ ಮೇಲೆ ದೂಷಿಸ್ತಾರೆ. ಇಲ್ಲಿವರೆಗೂ ಈ ನಂದನ್ ಫ್ಯಾಮಿಲಿಗಾಗಿರೋ ಅವಮಾನ ಸಾಕು. ಮಾನ ಮರ್ಯಾದೆನ ಬೀದಿ ಪಾಲ್ ಮಾಡಿರೋದು ಸಾಕು. ಇನ್ನಷ್ಟು ಅವಮಾನಗಳನ್ನ ಅನುಭವಿಸೋದಕ್ಕೆ ಈ ನಂದನ್ ಫ್ಯಾಮಿಲಿ ಸಿದ್ಧವಾಗಿಲ್ಲ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋಬೇಕು. ಏನೇನೋ ಕೆಲಸ ಮಾಡಿ ಪ್ರಾಣ ತನಕ ತಂದ್ಕೊಂಡು ಆಮೇಲೆ ಈ ಮನೆಗೆ ಸಮಸ್ಯೆನ ತಂದಿಡ್ತಾರೆ. ಈ ದರಿದ್ರ ಯಾವಾಗ ಬಿಟ್ಟು ಹೋಗುತ್ತೋ ಏನೋ.
ಭಾಗ್ಯ, ನೀನೇ ಮನೆಯಿಂದ ಹೊರಗೋಗೋವರೆಗೂ ಯಾವ ಅವಕಾಶ ಸಿಕ್ಕಿದ್ರೂ ಆಗೆಲ್ಲ ನಿನ್ನ ಮನಸ್ಸಿಗೆ ಹರ್ಟ್ ಮಾಡಿ ನೀನು ಇಲ್ಲಿಂದ ಹೋಗೋ ಹಾಗೆ ಮಾಡ್ತೀನಿ. ಮಿತ್ರ ಜೊತೆ ಯಾವಾಗಲೂ ಕ್ಲೋಸ್ ಆಗಿ ಮೂವ್ ಆಗಿ ನನಗೆ ಉರಿಯೋ ಹಾಗೆ ಮಾಡ್ತೀನಿ. ಈಗ ನೋಡು ಏನು ಮಾಡ್ತೀನಿ. Thank you so much, Mit. ಚಿಚಿ, ನೀನ್ ಹಿಡ್ಕೊಂಡ್ಯಾ? ಬಿದ್ದು ಹೋಗ್ತೀಯ ಅಂತ ಪಾಪ ಅಂತ ಹಿಡ್ಕೊಂಡೆ. ನಿನ್ ಹೆಲ್ಪ್ ಯಾರಿಗೂ ಬೇಡ, ಯಾವತ್ತೂ ಬೇಕಾಗಲ್ಲ. ಬಿಡು ನನ್ನ. ಮನೀಶ್, ಬಿಡು ಅಂದ್ರೆ ಹೀಗ್ ಬೀಳ್ಸದಾ? ನಿನ್ ಮಾತು ಗೌರವ ಕೊಟ್ಟೆ ಮನೀಷಾ. ಸುಮ್ನೆ ಹೇಳ್ಬೇಡ. ನೀನ್ ಬೇಕು ಅಂತಾನೆ ಮಾಡಿದ್ದು ನಂಗೆ ಗೊತ್ತು. ಗೊತ್ತಲ್ವಾ? ಗೊತ್ತಿದ್ರು ಕೇಳೋದ್ ಯಾಕೆ? ಅತಿ ಬುದ್ಧಿವಂತಿಕೆ ತೋರ್ಸಕ್ ನೋಡ್ತಿದ್ಯಾ? ಇಲ್ಲಿ ಬುದ್ಧಿವಂತಿಕೆ ತೋರ್ಸಕ್ ನೋಡಿದ್ಯಾರು? ಆ ಬುದ್ಧಿನೇ ಉಲ್ಟಾ ಹೊಡೆದು ಹೀಗ್ ಕೆಳಗ್ ಬಿದ್ದಿದ್ಯಾರು? ನಿನ್ಗೆ ಚೆನ್ನಾಗ್ ಗೊತ್ತು. ಹೀಗೆ ಅತಿ ಬುದ್ಧಿವಂತಿಕೆ ತೋರ್ಸ್ಬೇಡ. ಏನೋ ಮಾಡಕ್ ಹೋದ್ರೆ ಇನ್ನೇನೋ ಆಗುತ್ತೆ. ಈ ಸಲ ನಿಜವಾಗ್ಲೂ ಸೊಂಟ ಮುರಿದ್ರೂ ಮುರಿಬೋದು. ನಿನ್ ಜಾಣತನದ ಪ್ರದರ್ಶನನ ನಿಲ್ಸಿ ಸ್ವಲ್ಪ ಹುಷಾರಾಗಿ ನಡೆಯೋದನ್ನ ಅಭ್ಯಾಸ ಮಾಡ್ಕೋ. ಹಾಗ್ ನೋಡ್ತಾ ನಿಲ್ಲೋದ್ ಬಿಟ್ಟು ಸ್ವಲ್ಪ ಕೈ ಕೊಡ್ಬಾರ್ದಾ? ಭಾಗ್ಯ ಅಷ್ಟೆಲ್ಲ ಮಾತು ಹೇಳ್ತಿದ್ರೆ ಅದ್ ನಿನಗೆ ಹಾಡಿನ ತರ ಆಯ್ತಾ, ಇಲ್ಲ ಭಜನೆ ಆಗಿತ್ತಾ? ಅವಳಿಗೊಂದ್ ಸರಿಯಾಗಿ ಬಿಡೋದ್ ಬಿಟ್ಟು ಹಾಗೆ ಸುಮ್ನೆ ಕೇಳ್ತಾ ನಿಂತಿದ್ಯಲ್ಲ. ಈಗ ನಿನ್ ಪ್ರಾಬ್ಲಮ್ ಏನು? ಅವಳು ನನಗೆ ಅಷ್ಟೊಂದು ಮಾತು ಹೇಳ್ತಿದ್ರೆ ಅವಳಿಗೆ ನೀನು ಒಂದು ಮಾತಾದ್ರೂ ಹೇಳ್ಬೇಕಿತ್ತಲ್ವಾ? ಅವಳು ಬಾಯಿನ ಮುಚ್ಚೋದಕ್ಕೆ ತಾನೆ ನೀನು ಅಷ್ಟೆಲ್ಲ ಸರ್ಕಸ್ ಮಾಡಿದ್ದು. ನಿನ್ ಕೈಯಲ್ಲಾಯ್ತಾ? ಸಾಲ್ದು ಅಂತ ಅವಳ ಹತ್ರ ಅಷ್ಟೆಲ್ಲ ಅನ್ನಿಸ್ಕೊಂಡೆ. ಮೊದಲೇ ನನಗೆ ತುಂಬಾ ತಲೆ ಕೆಟ್ಟು ಹೋಗಿದೆ. ನೀನು ಇನ್ನೂ ನನ್ನ ಇರಿಟೇಟ್ ಮಾಡಬೇಡ. ಭಾಗ್ಯ, ಸಿಕ್ಕೋ ಪ್ರತಿ ಅವಕಾಶನೂ ನಾನ್ ಬಳಸ್ಕೊಳ್ಳೋಣ ಅನ್ಕೊಂಡ್ರೆ ಆ ಪ್ರತಿ ಅವಕಾಶನ ನಿನಗ್ ಬೇಕಾದ ಹಾಗೆ ನೀನ್ ಯೂಸ್ ಮಾಡ್ತಿದ್ಯಾ. ನನ್ ಸಿಟಿ ಕ್ಲೆವರ್ನೆಸ್ ಮುಂದೆ ನಿನ್ ಹಳ್ಳಿ ಬುದ್ಧಿವಂತಿಕೆ ತೋರ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ಯಾ. ನಿನ್ನ ಹೇಗ್ ಸೋಲ್ಸೋದೋ ಹೇಗ್ ಓಡ್ಸೋದು ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಮನೇಲಿ ಕನಿಷ್ಠ ನೀನಾದ್ರೂ ನನ್ಗಿದ್ಯಾ ಲಾಡು? ಹಾಲ್ ಕುಡಿತ್ಯಾ? ತರ್ತೀನಿರು. ಬಿಡು ನನ್ನ. ಇಲ್ಲಿ ಬುದ್ಧಿವಂತಿಕೆ ತೋರ್ಸಕ್ ನೋಡಿದ್ಯಾರು? ಆ ಬುದ್ಧಿನೇ ಉಲ್ಟಾ ಹೊಡೆದು ಹೀಗ್ ಕೆಳಗ್ ಬಿದ್ದಿದ್ಯಾರು? ನಿನ್ಗೆ ಚೆನ್ನಾಗ್ ಗೊತ್ತು. ನಿನ್ ಜಾಣತನದ ಪ್ರದರ್ಶನನ ನಿಲ್ಸಿ
ಸ್ವಲ್ಪ ಹುಷಾರಾಗಿ ನಡೆಯೋದನ್ನ ಅಭ್ಯಾಸ ಮಾಡ್ಕೋ. ಮನೀಷಾ, ವಾಟ್ ಹ್ಯಾಪನ್? ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ನಿಂತಿದ್ಯಲ್ಲ ನೀನು. ಯಾರ ಮೇಲೋ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರೋ ಹಾಗಿದೆ. ಇನ್ಯಾರ ಮೇಲೆ ಹನ್ಸಿಕಾ? ಈ ಮನೆ ಮಹಾರಾಣಿ ಇದ್ದಾಳಲ್ಲ, ಆ ಭಾಗ್ಯ ಮೇಲೆ. ಮತ್ತೆ ಏನಾದ್ರೂ ಮಾಡಿದ್ಲಾ? ಹೆಜ್ಜೆ ಹೆಜ್ಜೆಗೂ ಅವಕಾಶ ಸಿಕ್ದಾಗೆಲ್ಲ ನನಗೆ ಅವಮಾನ ಮಾಡ್ತಾನೆ ಇದ್ದಾಳೆ. ಆ ಅವಮಾನಕ್ಕೆ ಪ್ರತೀಕಾರ ತಗೊಳ್ಳೋ ಅವಕಾಶ ನನಗೆ ಸಿಕ್ತಿಲ್ಲ ಅಂತ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಅವಳ ಮೇಲೆ ಚಿಕ್ಕ ಪ್ರತೀಕಾರ ತಗೊಳಕ್ಕೆ ಒಂದ್ ಒಳ್ಳೆ ಐಡಿಯಾ ಹೇಳ. ನಿಗೆ ಏನದು?